ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲಿಗೆ ರೆಡಿ ಆಗ್ತಾಯಿದ್ದೀನಿ, ಏನು ರೆಡಿ ಮಾಡ್ತಾಯಿದ್ದೀನಿ ಅದನ್ನು ನೋಡ್ತಿದ್ದೀರಲ್ವ. ಇವತ್ತು ಎಲ್ಲಿಗೆ ರೆಡಿ ಆಗ್ತಾಯಿದ್ದೀನಿ, ಎಲ್ಲಿಗೆ ಹೋಗ್ತಾಯಿದ್ದೀನಿ, ಏನು ಪರ್ಚೇಸ್ ಮಾಡ್ತೀನಿ ಅನ್ನೋದೇ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇದು ಬಂದು ಬುಧವಾರದ ಮನಿ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಎಲ್ಲಿಗೆ ಹೊರಟಿದ್ದೀನಪ್ಪ ಅಂತಂದರೆ, ನಮ್ಮ ಯಜಮಾನ್ರು ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ. ಬಿಕಾಸ್ ಅವರು ಊರಿಗೆ ಹೋಗಬೇಕು ಅಂತ ಶ್ರೀನಗರಕ್ಕೆ ಅವ್ರ ಅತ್ತೆ ಮನೆಗೆ ಹೊರಟಿದ್ರು. ನಾವು ಸರಿ ಅಂದ್ಬಿಟ್ಟು ಅವರು ಕರೆದಿದ್ರು ನನ್ನ. ಏನಕ್ಕೆ ಕರೆದಿದ್ರು ಅಂತಂದರೆ, ನಾವು ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಹೇಳಿದರು. ನಾವು ಸರಿ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ನಾನು ಹೋಗೋ ಅಷ್ಟರೊಳಗೆ ಅವರು ರೆಡಿಯಾಗಿ ಕೂತಿದ್ರು. ನಾನು ಡ್ಯೂಟಿ ಹಾಫ್ ಡೇನೇ ಬಂದಿರೋದ್ರಿಂದ ಬೇಗನೆ ಬಂದು ಹೊರಟಿದ್ದೆ. ಏಕೆಂದರೆ ಅವರು ಹೋಗೋಣ ಬೇಗ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅವರೇ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು, ಕ್ಯಾಬಿಗೆ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ಅವ್ರ ಹಸ್ಬೆಂಡು ಕಾಲ್ ಮಾಡಿದರು ಕ್ಯಾಬ್ ಬುಕ್ ಆಗಿದ್ದ ತಕ್ಷಣ. ಸರಿ ಅಂತ ಅಂದ್ಬಿಟ್ಟು ಹೊರಟು. ಲಗೇಜ್ ಅಂತೂ ತುಂಬ ಪ್ಯಾಕ್ ಮಾಡ್ಕೊಂಡಿದ್ರು. ತುಂಬ ಲಗೇಜ್ ಇತ್ತು, ಏಕೆಂದರೆ ಅವ್ರ ತಂಗಿ ಮದುವೆನೂ ಫಿಕ್ಸ್ ಆಗಿತ್ತು. ಸೊ ಹಾಗಾಗಿ ಲಗೇಜ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಸಮ್ಮರ್ ಬೇರೆ ಇರೋದ್ರಿಂದ ಸಮ್ಮರ್ಗೋಸ್ಕರ ಮಕ್ಕಳಿಗೆಲ್ಲ ಬಟ್ಟೆ ಪ್ಯಾಕ್ ಎಲ್ಲ ಜಾಸ್ತಿನೇ ಮಾಡಿಕೊಂಡು ಹೊರಟಿದ್ರು. ಹೊರಡ್ತಿದ್ದಂಗೆ ಕ್ಯಾಬ್ ಬಂತು. ಕ್ಯಾಬಲ್ಲಿ ಮಕ್ಕಳು ನೋಡಿ ಏನು ಜೋಶಲ್ಲಿದ್ದಾರೆ. ತುಂಬ ಗಲಾಟೆ ಮಾಡ್ತಾಯಿದ್ರು ಕ್ಯಾಬಲ್ಲಿ. ಸರಿ ಸಾಕು ಅಂತ ಸ್ಟಾಪ್ ಮಾಡಿಸಿ ನಾನು ಸರಿ ಆಯಿತು ಅಂತ ಹೊರಟ ತಕ್ಷಣ ಅವ್ರ ಅತ್ತೆ ಮನೆ ಶ್ರೀನಗರಕ್ಕೆ ಬಂದು ಇಳ್ಕೊಂಡು. ಪಾಪ ಅವ್ರ ಅತ್ತೆ ಎಲ್ಲ ನಮಗೆ ಪರಿಚಯ ಇದ್ದರು, ಅವ್ರ ಫ್ಯಾಮಿಲಿಯವರೆಲ್ಲ. ಸೊ ಹಾಗಾಗಿ ಬಂದ ತಕ್ಷಣ ನಮಗೆ ಟೀ ಮಾಡಿಕೊಟ್ರು, ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ರು. ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಹಾರ್ಲಿಕ್ಸು ಬೂಸ್ಟು ಎಲ್ಲ ಹಾಕಿ ಮಕ್ಕಳಿಗೆ ಹಾಲು ರೆಡಿ ಮಾಡಿದ್ರು. ಅವ್ರಿಗೆ ಹಾಲು ರೆಡಿ ಮಾಡಿಕೊಡ್ತಿದ್ದಂಗೆ ನಮಗೂ ಸಹಿತ ಟೀ ಕೊಟ್ಟರು. ನಾವು ಟೀ ಕುಡಿತಾಯಿತ್ತು. ಟೀ ಕುಡಿತಿರ್ಬೇಕು ಮಕ್ಕಳಿಗೆ ಅವರ ಹಾಲು ಆರಿಸ್ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಆರಿಸಿ ಮಕ್ಳಿಗೆ ಕೊಡೋಕ್ಕೆ ಅಂತ ಕರೆದ್ರು. ಅವ್ರ ಮಕ್ಕಳೆಲ್ಲ ಬಂದ ತಕ್ಷಣ ಆಚೆನೇ ಆಟ ಆಡ್ತಾಯಿದ್ರು. ಸೊ ಮಕ್ಳನ್ನ ಕರೆದ ತಕ್ಷಣ ಅವು ಬಂದು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಕೂತ್ಕೊಂಡ್ರು ಹಾಲು ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು ಮಕ್ಕಳು. ನಾವು ಟೀ ಕುಡಿತಾಯಿತ್ತು. ಟೀ ಕುಡಿದು ನಾವು ಸ್ವಲ್ಪ ಹೊತ್ತು ಆಚೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಆಚೆ ಹೋದು. ತಣ್ಣಗೆ ಗಾಳಿ ಬೀಸ್ತಾಯಿತ್ತು, ತಣ್ಣಗೆ ಆಗ್ತಿತ್ತು. ಸೊ ಆಚೆ ಸ್ವಲ್ಪ ಹೊತ್ತು ಕೂತಿತ್ತು. ಮಕ್ಕಳೆಲ್ಲ ಆಚೆ ತುಂಬ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಹೊರಡೋಣ ಅಂತ ಅಂದ್ಬಿಟ್ಟು ಅಂಕಲ್ ಬಂದರೆ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ಬೋದು ಮನೆ ಹತ್ರನೇ ಅಂತ ವೆಯ್ಟ್ ಮಾಡ್ತಾಯಿತ್ತು. ಸರಿ ವೆಯ್ಟ್ ಮಾಡಬೇಕಾದ್ರೆ ನೋಡಿ ಅವ್ರ ಮನೆ ನಾಯಿ ಸಾಕಿದ್ರಲ್ಲ, ಅದು ಅಂಕಲ್ ಬಂದ ತಕ್ಷಣ ಎಷ್ಟೋ ಜೋಶಲ್ಲಿ ಎಷ್ಟು ಚೆನ್ನಾಗಿ ಮುದ್ದು ಮಾಡಿಕೊಂಡು ಇದು ಮಾಡ್ತಿದ್ದೆಲ್ಲ. ಅದಕ್ಕೆ ಹೇಳಿದ್ರು ಮೂಕ ಪ್ರಾಣಿಗಳಿಗೂ ಮನುಷ್ಯರಿಗಿಂತ ಮೂಕ ಪ್ರಾಣಿಗಳೇ ಬೆಸ್ಟು ಅಂತ. ತುಂಬ ಚೆನ್ನಾಗಿ ಮುದ್ದು ಮಾಡಿಕೊಂಡು ಚೆನ್ನಾಗಿತ್ತು. ಕೊನೆಗೆ ಸರಿ ಆಯಿತು ಅಂದ್ಬಿಟ್ಟು ಆ ಅಂಕಲ್ ಹತ್ರ ಮಕ್ಕಳನ್ನೆಲ್ಲರನ್ನೂ ಬಿಟ್ಟು ನಾವು ಹೊರಟು ಶಾಪಿಂಗ್ಗೆ ಅಂತ ಅಂದ್ಬಿಟ್ಟು ಸ್ಯಾರಿ ಶಾಪ್ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಎಲ್ಲಿಗೆ ಹೊರಟು ಅಂದರೆ ಹನುಮಂತ ನಗರದಲ್ಲಿ ಇಲ್ಲಿರುವ ಸ್ಯಾರಿ ಶಾಪು ರತನ್ ಸಿಲ್ಕ್ಸಿಗೆ ಹೊರಟು. ಸ್ಯಾರಿ ಅದು ತುಂಬ ಚೆನ್ನಾಗಿತ್ತು, ಸೂಪರ್ ಕಲೆಕ್ಷನ್ಸ್ ಇತ್ತು. ನಾನು ಕೆಲವು ಸ್ಯಾರಿಗಳನ್ನ ಇಟ್ಕೊಂಡು ನೋಡಿದೆ ಹೇಗೆ ಕಾಣಿಸ್ತಿತ್ತು ಅಂತ. ನಾನು ಅದರಲ್ಲಿ ತೊಗೊಂಡಿದ್ದ ಸ್ಯಾರಿ ಯಾವುದು, ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನಗಂತೂ ಒಂದು ಸ್ಯಾರಿ ತುಂಬ ಇಷ್ಟ ಆಗಿ ತೊಗೊಂಡೆ. ಮೈಸೂರು ಸಿಲ್ಕ್ ಸ್ಯಾರಿನ ನೋಡ್ತಾಯಿದ್ದು. ಎಷ್ಟು ಕಲೆಕ್ಷನ್ಸ್ ಇತ್ತು ಅಂತಂದರೆ ತುಂಬ ಕಲೆಕ್ಷನ್ಸ್ ಇತ್ತು. ನೀವೇ ನೋಡಿ ಇಷ್ಟೊಂದು ಕಲೆಕ್ಷನ್ಸ್ ಇತ್ತು, ಎಷ್ಟು ಕಲರ್ ಕಾಂಬಿನೇಷನ್ ಎಲ್ಲ. ಕೊನೆಗೆ ನಾನು ಈ ಸೀರೆ ಇಷ್ಟಪಟ್ಟು ಈ ಸೀರೆ ಒಂದು ಪರ್ಚೇಸ್ ಮಾಡಿಕೊಂಡೆ. ಮತ್ತು ಸೆಮಿ ಮೈಸೂರು ಸಿಲ್ಕ್ ಒಂದು ತೊಗೊಂಡಿದ್ದೆ ನನಗೆ ಅಂತ, ಅದು ಈ ಸೀರೆ ಒಂದು ತೊಗೊಂಡೆ ನಾನು. ಅಲ್ಲಿಂದ ಬರ್ತಿದ್ದಂಗೆ ಅವರು ಊರಿಗೆ ಹೋಗ್ತಾರಲ್ವ ಬೆಳಗ್ಗೆನೇ ಅಂತ ಅಂದ್ಬಿಟ್ಟು ಆಂಟಿ ಊರಿಗೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಹೂವನ್ನೆಲ್ಲ ಕಟ್ಟಿ ಎತ್ತಿ ಕೊಡ್ತಾಯಿದ್ರು ಅವ್ರಿಗೆ. ನಮ್ಮ ಮನೆಯವ್ರು ಬಂದರೆ ನಾನು ಕರ್ಕೊಂಡು ಹೋಗೋಕ್ಕೆ ಅಂತ ಸರಿ ಅಂದ್ಬಿಟ್ಟು ಬಂದು ಊಟ ಮಾಡ್ಕೊಂಡ ತಕ್ಷಣ ಅಲ್ಲೇ ಊಟ ಮಾಡ್ಕೊಂಡು ಹೊರಟು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.